ಕ್ಷಮಿಸಬೇಕು. ಸಮಯದ ಅಭಾವದಿಂದ ನಾನು ಎಲ್ಲ ಹೆಸರುಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ವಿಶೇಷವಾಗಿ ಈ ವೇದಿಕೆ ಮೇಲೆ ಕುಳಿತಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಶ್ರೀಮಾನ್ ಸಿದ್ದರಾಮಯ್ಯನವರೇ, ಈಗ ತಾನೇ ತಂದೆ ಆದಂಥ ದಾಟಿಯಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂಥ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ನಮ್ಮ ಹೋಮ್ ಮಿನಿಸ್ಟರ್ಗಳಾದಂಥ ಶ್ರೀ ಜಿ. ಪರಮೇಶ್ವರ್ ಅವರೇ, ಕೆ.ಎಚ್. ಮುನಿಯಪ್ಪನವರೇ, ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರೇ, ಕೆ. ವೆಂಕಟೇಶ್ ಅವರೇ ಮತ್ತು ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಮ್ಮ ಮಂತ್ರಿಗಳೇ, MP-ಗಳೇ, MLA-ಗಳೇ, ನಿಮ್ಮೆಲ್ಲರಿಗೆ ನಾನು ಕ್ಷಮೆಯನ್ನು ಕೇಳಿ ನನ್ನ 4 ಮಾತನ್ನು ನಿಮ್ಮ ಮುಂದೆ ಇಡ್ತೇನೆ. ಮೈಸೂರು ನಗರದಲ್ಲಿ ಇವತ್ತು 19/7/2025 ಒಂದು ದೊಡ್ಡ ಸಭೆಯನ್ನು ಸರ್ಕಾರದವರು ಏರ್ಪಡಿಸಿದ್ದಾರೆ. ಹಲವಾರು ಯೋಜನೆಗಳನ್ನು ಒಗ್ಗೂಡಿಸಿ ಕೋಟ್ಯಾಂತರ ರೂಪಾಯಿಯನ್ನು ಈ ಭಾಗದಲ್ಲಿ ಅವರು ಖರ್ಚು ಮಾಡ್ತಾರೆ. ಮತ್ತು ವಿಶೇಷವಾಗಿ ಈಗ ತಾನೇ ಮಹದೇವಪ್ಪನವರು ಹೇಳ್ದಂಗೆ ಸುಮಾರು 74 ವಿವಿಧ ಇಲಾಖೆ 24 ವಿವಿಧ ಇಲಾಖೆ ನಮ್ಮ ಫಂಡ್ಗಳನ್ನು ಈ ಒಂದು ಡೆವಲಪ್ಮೆಂಟ್ ಕಾರ್ಯಕ್ಕೆ ಹಾಕಿದ್ದಾರೆ. ಸುಮಾರು 2678 ಕೋಟಿ ರೂಪಾಯಿಗಳಷ್ಟು ವೆಚ್ಚ ಇವತ್ತು ಸರ್ಕಾರ ಮಾಡ್ತಾ ಇದೆ. ಮತ್ತು ಇದಕ್ಕೆ ಶಂಕುಸ್ಥಾಪನೆ ನಮ್ಮ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಯೋಜನೆ ಬಂದರೂ ಕೂಡ ಸಿದ್ದರಾಮಯ್ಯನವರು ಮೊದಲ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರಿಗೆ. ಯಾಕೆ ಅಂದರೆ ಅವರು ಮೈಸೂರು ಮೇಲೆ ಭಾಳ ಪ್ರೀತಿ. ಮತ್ತು ನಾನು ಅಧಿಕಾರದಲ್ಲಿ ಇರೋವರೆಗೆ ಹೆಚ್ಚಿನ ಕೆಲಸ ಇನ್ನೂ ಮಾಡಬೇಕು ಅನ್ನತಕ್ಕಂಥ ಹುಮ್ಮಸ್ಸು ಅವ್ರ ಹತ್ರ ಇದೆ. ಅದಕ್ಕಾಗಿ ನಿಜವಾಗಲೂ ಅವರ ಸುದೈವ, ನಿಮ್ಮ ಸುದೈವ, ಯಾವಾಗಲೂ ಕೂಡ ಅವರು ಹಣಕಾಸಿನ ಮಂತ್ರಿಯಾಗಿ ಮುಖ್ಯಮಂತ್ರಿಗಳಾಗಿ ಆ ಹಣವನ್ನು ಯಾವಾಗಲೂ ಅದು ಮೈಸೂರು ಕಡೆನೇ ಹರಿತದೆ. ಇದು ನಿಜ. ಯಾಕಂದರೆ ಮೇಲಿಂದ ಕೆಳಗಡೆ ಹೋಗಬೇಕು ಹೊರತಾಗಿ ಕೆಳಗಿಂದ ಮೇಲುಗಡೆ ಬರಲ್ಲ. ಹಾಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಆದರೆ BJPದವರು ಯಾವ ಕೆಲಸನೂ ಕೂಡ ಮಾಡದೆ ಅವರು ಬರೇ ಟೀಕೆ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, BJPಯವರು ಟೀಕಾಚಾರ್ಯರು. ಟೀಕೆ ಮಾಡೋದು ಒಂದೇ ಗೊತ್ತು ಅವರಿಗೆ. ಯಾವುದು ಕೂಡ ಅಭಿವೃದ್ಧಿ ಕೆಲಸ ಅವರು ಮಾಡೋದೇ ಇಲ್ಲ. ಮಾಡೋದೇನೆಂದರೆ ಒಂದು ಕರಪ್ಷನ್.
ಆದ್ರೆ ಬೇರೆಯವ್ರಿಗೆ ಹೇಳ್ತಾರೆ ಅವ್ರು ಕರಪ್ಟು, ಇವ್ರು ಕರಪ್ಟು, ಕಾಂಗ್ರೆಸ್ ಸರ್ಕಾರ ಏನು ಕೆಲಸ ಮಾಡಿದೆ. ಮೋದಿ ಅವರು ಹಾಗೆ ಹೇಳ್ತಾರೆ, 55 साल में कांग्रेस ने क्या किया. ಅರೆ ನಾವೇನ್ ಮಾಡಿದ್ದೇವೆ ಅದರ ಜನರು ಕಣ್ಣಿನ ಮುಂದಿದೆ, ಜನ ನೋಡ್ತಾರೆ. ನೀವೇನ್ ಮಾಡಿದ್ರಿ ಅದು ಹೇಳಿ. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಕಾಲದಲ್ಲಿ HMT, HAL, BEL, BHEL ದೊಡ್ಡ ದೊಡ್ಡ ಕಾರ್ಖಾನೆಗಳು ನೆಹರೂಜಿ ಅವರು ಮೈಸೂರು, ಬೆಂಗಳೂರು ಕೊಟ್ಟರು. ಮಹಾರಾಜರ ಕಾಲದಲ್ಲೂ ಕೂಡ ಇಲ್ಲಿ ಸಾಕಷ್ಟು ನಿಮಗೆ ಸಾರ್ವಜನಿಕ ಉದ್ದಿಮೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಲ್ಲಿ ಬಂದು. ಮೋದಿ ಸಾಹೇಬ್ರೆ ಮತ್ತು ಮೋದಿ ಶಿಷ್ಯ ಎಂದರೇನಿದ್ದಾರೆ, ನೀವು ಹೇಳಿ ನಿಮ್ಮ ಕೊಡುಗೆ ಮೈಸೂರಿಗೇನು, ಬೆಂಗಳೂರಿಗೇನು, ಕರ್ನಾಟಕಕ್ಕೇನು ಅನ್ನತಕ್ಕಂಥ ತಿಳಿಸ್ಬೇಕು. ನಿಮ್ದೇನು ಕೊಡುಗೆ ಇಲ್ಲ, ಆದರೆ ಹೇಳೋದು ಜಾಸ್ತಿ. ಅವರು ವಿಶೇಷವಾಗಿ ಏನು ಮಾಡ್ತಾರೆ, ಮುಂಜಾನಿಂದ ಸಂಜೆವರೆಗೆ ಟಿವಿಯಲ್ಲಿ ಮಾತ್ರ ಕಾಣೋದು. ಒಂದು ದಿವಸ ಕೂಡ ನೀವು ಇಂಥ ಟಿವಿಯಲ್ಲಿ ನೋಡದೆ ಇರತಕ್ಕಂಥ ದಿನ ಒಂದು ಇಲ್ಲ. ಹಿಂದೆ ಪ್ರಧಾನಮಂತ್ರಿಗಳು ಯಾರೂ ಕೂಡ ದೂರದರ್ಶನ್ ಸರ್ಕಾರ ಸ್ವತ್ತದ ಟಿವಿ ಇದ್ರೂ ಯಾರೂ ಕೂಡ ದಿನ ಎದ್ದು ಇವರಂಗೆ ಟಿವಿಯಲ್ಲಿ ಬೊಗಳ್ತಾ ಇರಲಿಲ್ಲ. ಇವರು ದಿನ ಇಲ್ಲಿ ನಮ್ಮ ದೇಶದಲ್ಲಿ ಮಣಿಪುರ ಅಂತ ಭಾಗದಲ್ಲಿ ರೇಪ್ ಆಗ್ತಾ ಇವೆ, 2 ಕೋಮುಗಳು ಜಗಳ ಆಡ್ತಾ ಇವೆ, 2 ಟ್ರೈಬ್ಗಳು ಜಗಳ ಆಡ್ತಾ ಇವೆ. ಅನೇಕ ಜನರ ಮನೆ ಸುಟ್ಟೋಗಿವೆ, ಆಸ್ತಿ ಕಳ್ಕೊಂಡಿದ್ದಾರೆ, ಮಕ್ಕಳು ಕಳ್ಕೊಂಡಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಏನೂ ಮಾಡಿಲ್ಲ. 42 ಕಂಟ್ರೀಸ್ ಮೋದಿ ಅವರು ಅಡ್ಡಾಡಿದ್ರು, ಇನ್ನೂ ಅಡ್ಡಾಡ್ತಾನೆ ಇದ್ದಾರೆ. 42 ದೇಶಕ್ಕೆ ಹೋಗಿದ್ದಾರೆ. ಇಲ್ಲಿ ಪಕ್ಕದ ಮಣಿಪುರ್ ನಮ್ಮ ದೇಶದಲ್ಲೇ ಇರ್ತಕ್ಕಂಥದ್ದು, ನಮ್ಮ ಭಾರತ ದೇಶದ ಮಹತ್ವದ ಒಂದು ರಾಜ್ಯ. ಅಲ್ಲಿ ಇವರು ಒಂದು ದಿವಸ ಹೋಗಿ ಜನರಿಗೆ ಸಮಾಧಾನ ಮಾಡಲಿಲ್ಲ, ಕಾಳಜಿಯಿಂದ ಹೇಳಲಿಲ್ಲ. ಕಾರಣ ಏನು? ಅಲ್ಲಿ ಹೋಗ್ಲಕ್ಕೆ ಹೆದರ್ತಾ ಇದ್ರ? ಅರೆ ರಾಹುಲ್ ಗಾಂಧಿ ಅವರು 2 ಸಲ ಹೋದರು. ಮಣಿಪುರದಿಂದನೇ ಅವರು 2ನೇ ತಮ್ಮ ಪಾದಯಾತ್ರೆಯನ್ನ ತೆಗೆದರು. ಆದರೆ ಮೋದಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮ ಭಾಷಣದ ಉದ್ದಕ್ಕೂ ಕೂಡ ಸರ್ಕಾರದ ಸಾಧನೆಯ ಗುಣಗಾನವನ್ನ ಮಾಡ್ತಾ ಮೋದಿ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಿಲ್ಲ ಅಂತ ಅನೇಕ ಎಕ್ಸಾಂಪಲ್ಗಳನ್ನು ಕೊಟ್ಟು ವಿವರಿಸ್ತಾ ಇದ್ರು. HMT ಇರ್ಬೋದು, BL ಇರ್ಬೋದು, ಯಾರು ಕೊಟ್ಟಿದ್ದು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಕೊಟ್ರೆ ನೀವು ಸತ್ತರೆ ನಿಮಗೇನು ಹಕ್ಕಿರೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರೂಜಿ, ಅನೇಕ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಸ್ ಸೇರಿ ತಯಾರು ಮಾಡಿದಂಥ ಸಂವಿಧಾನ ನೀವು ಅದಕ್ಕೆ ತೆಗೆದುಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಮತ್ತು ಕೆಲವು ಜನ ಹೇಳ್ತಾರೆ ಇದು ಸಂವಿಧಾನ ಅವ್ರು ಒಬ್ಬರೇ ಏನು ಮಾಡಿದಾರ? ಮತ್ತೆ ಯಾರು ಮಾಡಿದಾರಪ್ಪ? ನಿಮ್ಮ ತಾತ ಬಂದ್ ಮಾಡ್ದ ಅಥವಾ ನಿಮ್ಮ RSS ಅವ್ರು ಬಂದ್ ಮಾಡಿದ್ರ? ಯಾರು ಮಾಡಿದ್ರು? ಇದು ಎಲ್ಲನೂ ಕೂಡ ಎಷ್ಟೇ ಕಷ್ಟ ಬಂದ್ರೂ ಕೂಡ ಸಂವಿಧಾನ ಸಭೆಯಲ್ಲಿ 7 ಜನ ಸದಸ್ಯರಿದ್ದರು.
ಆ ಸದಸ್ಯರು ಎಲ್ಲರೂ ಹೇಳ್ತಾರೆ, ಈ ದೇಶದ ಸಂವಿಧಾನವನ್ನ ರೂಪಿಸಕ್ಕೆ ಮುಖ್ಯ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ. ಮೋದಿಯವರೇ, ಆ ಸಂವಿಧಾನದಿಂದನೇ ನೀವು ಚೀಫ್ ಮಿನಿಸ್ಟರ್ ಆದ್ರಿ, ಆ ಸಂವಿಧಾನದಿಂದನೇ ನೀವು ಪ್ರಧಾನಮಂತ್ರಿ ಆದ್ರಿ, ಮತ್ತು ಸಂವಿಧಾನ ನಮ್ಮ ಪಾರ್ಲಿಮೆಂಟ್ ಒಳಗಡೆ ಹೋಗುವಾಗ ಆ ಸಂವಿಧಾನಗ ಹೀಗೆ ತಲೆಬಾಗಿ ಹಣಿಗೆ ಹಚ್ಕೊಂಡು ಒಳಗಡೆ ಹೋದ್ವಿ. ಅದೇ ಸಂವಿಧಾನ ಕೊಲೆ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಇರ್ತಕ್ಕಂಥ ನಿಮಗೆ ಕೊಟ್ಟಂತ ಒಂದು ಅಡಲ್ಟ್ ಫ್ರೆಂಚೈಸ್ ಅಂದ್ರೆ ಎಲ್ಲರಿಗೆ ಒಂದೇ ಹಕ್ಕು, ಓಟಿನ ಹಕ್ಕು, ಗಂಡಿರ್ಲಿ ಹೆಣ್ಣಿರ್ಲಿ, ಶ್ರೀಮಂತರಿರ್ಲಿ ಬಡವರಿರ್ಲಿ, ಯಾವ ಜನಾಂಗದವರೇ ಇರಲಿ, ಯಾವ ಜಾತಿಯವರೇ ಇರಲಿ, ಅವರೆಲ್ಲರಿಗೂ ಕೂಡ ಒಂದೇ ಓಟಿನ ಅಧಿಕಾರ ಕೊಟ್ಟಂತವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂಜಿಯವರು. ಇದು ಅರ್ಥ ಮಾಡ್ಕೊಳ್ಳಿ. ಈ ನಿಮ್ಮ ಓಟಿನ ಅಧಿಕಾರ ಹೋದ್ರೆ ನಿಮ್ದು ಮುಗೀತು ಕತೆ. ಇನ್ನೂ ಕೂಡ RSS BJPದವ್ರು ಅದೇ ಮಾತಾಡ್ತಾರೆ. ದಿನ ಎದ್ದು ಇದಕ್ಕೆ ಸಂವಿಧಾನಕ್ಕೆ ಹೆಂಗೆ ತೆಗಿಬೇಕು ಅವ್ರ ಪ್ರಯತ್ನ ನಡೆದಿದೆ. ಬಂಧುಗಳೇ, ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಅವಾಗೆಲ್ಲ ಕಾಂಗ್ರೆಸ್ ದೊಡ್ಡ ಕೆಲಸಗಳು ಮಾಡಿದೆ, ಅನೇಕ ಒಳ್ಳೆ ಕೆಲಸ ಮಾಡಿದೆ. ಜನರಿಗೆ ಶಕ್ತಿ ತುಂಬತಕ್ಕಂಥದ್ದು, ಆರ್ಥಿಕ ಬಲ ಕೊಡ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಈ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಹೊರತಾಗಿ ಬೇರೆ ಯಾವ ಪಾರ್ಟಿನೂ ಇಲ್ಲ. ಈ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಿದೆ. ಯಾಕಂದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ, ಆಸಾಮಿಂದ ಈ ನಮ್ಮ ಗುಜರಾತ್ವರೆಗೆ ಯಾವುದಾದ್ರೂ ಇವತ್ತು ಪಕ್ಷ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ಆ ಕಾಂಗ್ರೆಸ್ ಪಾರ್ಟಿನೇ ತನ್ನ ಮೂಲ ತತ್ವಗಳನ್ನು ಬಿಡದೆ, ಐಡಿಯಾಲಜಿ ಬಿಡದೆ ಸತತವಾಗಿ ಕೆಲಸ ಮಾಡ್ತಾ ಇದೆ. ನಾವು ಕೆಲವು ಕಡೆ ರಾಜ್ಯ ಕಳ್ಕೊಂಡಿರ್ಬೋದು, ನಾವು ಕೆಲವು ಕಡೆ ಸೋತಿರ್ಬೋದು, ಆದರೆ ಜನ ಕಾಂಗ್ರೆಸ್ ಪಾರ್ಟಿಗೆ ನೆನೆಸ್ಕೊಂಡು ದೇಶದಲ್ಲಿ ಕಾಂಗ್ರೆಸ್ ಉಳಿಬೇಕು, ಸಂವಿಧಾನ ಉಳಿಬೇಕು, ಪ್ರಜಾತಂತ್ರ ಉಳಿಬೇಕು ಮತ್ತು ಕಾಂಗ್ರೆಸ್ ಪಾರ್ಟಿ ಬರಬೇಕು ಅನ್ನತಕ್ಕಂಥ ಆಸೆ ಉಳ್ಳವರು ಜನ ಕೋಟ್ಯಾಂತರ ಜನ ಇದ್ದಾರೆ. ನಮಗೆ ಮತ್ತು ಮೋದಿ ಅವರಿಗೆ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ. 2% ಎಲೆಕ್ಷನ್ದಲ್ಲಿ. ಆದರೂ ಕೂಡ ಅವರು ಕೆಲವು ಹೀಯಾಳಿಸ್ತಾರೆ, ಹಮ್ ಕಾಂಗ್ರೆಸ್ ಖತಮ್ ಕರೆಂಗೆ, ಕಾಂಗ್ರೆಸ್ ಮುಕ್ತ ಭಾರತ್. ಎಲ್ಲಪ್ಪ ಮುಕ್ತ ಭಾರತ್? ಇನ್ನೊಂದು ನಮಗೆ ಬಂದಿದ್ರೆ, ಒಂದು 25 ಸೀಟ್ ಬಂದಿದ್ರೆ ಶಿವಕುಮಾರ್, ಸಿದ್ದರಾಮಯ್ಯನವರು ಇವರೆಲ್ಲ ಸೇರಿ ನಮಗೆ 10 ಸೀಟ್ ಕೊಟ್ಟಿದ್ರೆ ಇನ್ನೂ, ಮತ್ತು ನಮ್ಮ ಮಧ್ಯಪ್ರದೇಶ್ ಮತ್ತು ಇನ್ನೊಂದು 2-3 ರಾಜ್ಯಗಳಲ್ಲಿ 2-3 ಸೀಟ್ ಬಂದ್ರು ನಮ್ಮ ಮೋದಿ ಅವರು ಏನು ಹೇಳ್ತಿದ್ರಲ್ಲ, 400 ಪಾರ್ ಹೋಗಿ 220ಕ್ಕೆ ಬಂದ. ಅಹಂಕಾರ ಅನ್ನೋದು ಮನುಷ್ಯನಿಗೆ ಅಥವಾ ದುರಂಕಾರ ಇದ್ರೆ ಒಂದು ಸಲ ಅವನು ಕೆಳಗೆ ಬೀಳ್ತಾನೆ. ಮ್ಯಾಲೆ ಏರ್ದವನು ಕೆಳಗೆ ಬರಲೇಬೇಕು. ಚಾಮುಂಡಿ ಬೆಟ್ಟ ಹತ್ತದವನು ಕೆಳಗೆ ಮತ್ತೆ ಇಲ್ಲಿ ಬರಲೇಬೇಕಲ್ಲ. ಏನು ಅಲ್ಲೇ ಕುಂತಿರ್ತಾನೆ 24 ತಾಸು? ಇಲ್ಲ. ಹಾಗೆ ಇವತ್ತು ನಮ್ಮ ಪಕ್ಷ ದೇಶದ
ಮೂಲೆಯಲ್ಲಿ ಕೂಡ ಇದೆ. ಇದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿ, ಈಗ ನಮ್ಮ ಕರ್ನಾಟಕದಲ್ಲಿ ಇದು ಒಳ್ಳೆ ಕೆಲಸ ನಡೆದಿದೆ. ನಮ್ಮ 5 ಗ್ಯಾರಂಟಿ ಇಡೀ ದೇಶದಲ್ಲೇ ಪ್ರಸಿದ್ಧವಾಗಿದೆ. ನಮ್ಮ ಪಕ್ಷದ ಎಲ್ಲ ಮುಖಂಡರು, ಮಂತ್ರಿಗಳು, ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತು ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪ್ರತಿ ಮಾತಿನಲ್ಲೂ ಕೂಡ ಮೋದಿ ಸರ್ಕಾರಕ್ಕೆ ಚಾಟಿಯನ್ನು ಬೀಸ್ತಾ ಇದ್ರು. ಚುನಾವಣೆಯಲ್ಲಿ ಅವ್ರಿಗಾದಂತಹ ಹಿನ್ನಡೆಯನ್ನ ಈಗಷ್ಟೇ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಜೊತೆಗೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನೆಹರು ಕಾಲದಿಂದ ರಾಜ್ಯದ ಜನರಿಗೆ ಇರ್ಬೋದು, ದೇಶದ ಜನರಿಗೆ ಏನು ಕೊಟ್ಟಿದೆ, ಅಭಿವೃದ್ಧಿ ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ ಅನ್ನೋ ದಾಟಿಯಲ್ಲಿ ಮಾತನಾಡ್ತಾ ಇದ್ರು.